Welcome to Sankalp Learning Solution. Good afternoon, my dear students. Let's begin with today's topic, pair of linear equations in two variables. So we have already studied this topic in the entire year. So from this topic, so you study the concept, introduction to pair of linear equations in two variables. Also, you studied the standard form of a pair of linear equations in two variables. Graphical method of solution of pair of linear equations. Also, interpretation of the interrelationship between the ratio of coefficients of linear equations. Also, you studied algebraic methods of solving pair of linear equations, which is substitution method. Second one is elimination method and applications problems. So like ಹೇಗಿರ್ತಿತ್ತು ಸ್ಟೇಟ್ಮೆಂಟ್ ರೂಪದಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಕೊಡ್ತಾರೆ. ಸೊ ನೀವು ಅದನ್ನ ಈಕ್ವೇಶನ್ ರೂಪದಲ್ಲಿ ಬರ್ಕೊಂಡು ಎಕ್ಸ್ ಮತ್ತು ವೈ ಟೂ ವೇರಿಯೇಬಲ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಫಾರ್ಮ್ ಮಾಡ್ತಾರೆ ಮಕ್ಕಳೇ. ಸೊ ಫಾರ್ ದಿಸ್ ಟಾಪಿಕ್ ಟೋಟಲ್ ಕ್ವಶನ್ಸ್ ಆಸ್ಕ್ಡ್ ಇನ್ ದ ಫೈನಲ್ ಎಕ್ಸಾಮಿನೇಷನ್ is 4. Okay, so 1 marks question 2, 2 marks questions 1 and 4 mark questions 1. Okay, so total marks ಎಷ್ಟು ಬರುತ್ತೆ ಮಕ್ಕಳೇ 8 ಬರುತ್ತೆ. ಓಕೆ, ಸೊ 4 ಕ್ವಶನ್ಸ್ ಬರ್ತಾ ಇರುತ್ತೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಕ್ವಶನ್ಸ್ ಗಳನ್ನ ಕೇಳಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಮಕ್ಕಳೇ ಒಂದೊಂದಾಗೆ. ಸೊ ಲುಕ್ ಎಟ್ ದಿ ಕ್ವಶನ್ ನಂಬರ್ 1. ಇಫ್ ದಿ ಲೈನ್ drawn if the line drawn for the pair of linear equation a1x plus b1y plus c1 is equal to 0 and a2x plus b2y plus c2 is equal to 0 are intersecting, then the correct relation among the following is. So ಇಲ್ಲಿ ಎರಡು linear equations ಗೆ ಮೂರು ರೀತಿಯ ಗ್ರಾಫ್ಸ್ ಗಳು ಬರುತ್ತೆ ಮಕ್ಕಳೇ. ಸೊ ಹೇಗಿರುತ್ತೆ, ಓಕೆ, ಸೊ intersecting lines, coincident line, parallel lines. ಓಕೆ, ಸೊ ಮೂರು ರೀತಿಯಲ್ಲಿ ನಮ್ಗೆ ಗ್ರಾಫ್ಸ್ ಗಳು ಸಿಗತ್ತೆ. ಸೊ ಅದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು? ಸೊ ಇಲ್ಲಿ ಈ ಒಂದು ಕೋಯಿಫಿಷಿಯಂಟ್ಸಿನ ರೇಷಿಯೋ ಅನ್ನ ನೋಡ್ತೇವೆ. ಸೊ ಈ ರೇಷಿಯೋಸ್ ಹೇಗ್ ಬರತ್ತಲ್ವಾ, ಸೊ ಅದ್ರ ಮೇಲೆ ನಾವು ಇವುಗಳ ಗ್ರಾಫ್ಸ್ ಅನ್ನ ಡಿಸೈಡ್ ಮಾಡ್ತೇವೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಈ ಎರಡು ಲೈನ್ಸ್ ಏನಾಗ್ತಾ ಇದೆ, ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಇಫ್ these lines are intersecting, so the ratio of the coefficients of x and y are not equal. Means ಹೇಗಿರುತ್ತೆ, a1 by a2 is not equal to ಏನಿರುತ್ತೆ ಹೇಳಿ, b1 by b2 ಆಗಿರುತ್ತೆ. If the line is parallel, so the lines are parallel ಇದ್ದಾಗ ಏನಾಗುತ್ತೆ ಹೇಳಿ, a1 by a2 is equal to b1 by b2 is not equal to c1 by c2 ಆಗಿರುತ್ತೆ. ಓಕೆ, ಸೊ ನೋ ಸೊಲ್ಯೂಷನ್ಸ್. ಸೊ ಇದಕ್ಕೆ ನಮ್ಗೆ ಯಾವುದೇ ರೀತಿ ಸೊಲ್ಯೂಷನ್ ಸಿಗ್ತಾ ಇರಲ್ಲ. ಅದೇ ಲೈನ್ಸ್ ಆರ್ ಕೋಇನ್ಸಿಡೆಂಟ್, ಸೊ ಒಂದ್ರ ಮೇಲೆ ಒಂದ್ ಬರುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಆಗ ಕೋಯಿಫಿಷಿಯಂಟ್ಸ್ ಹೇಗ್ ಬರುತ್ತೆ, a1 by a2 is equal to b1 by b2 is equal to ಏನಾಗುತ್ತೆ ಹೇಳಿ, c1 by c2 ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಸಿಗತ್ತೆ ಮಕ್ಕಳೇ. ಸೊ ನೋಡಿ, ಈ ಲೈನ್ಸ್ ಎರಡನ್ನ ಒಬ್ಸರ್ವ್ ಮಾಡಿದ್ರೆ, ಸೊ ಇದು ಕೋಇನ್ಸಿಡೆಂಟ್ ಆಗಿದೆ. ಸೊ ಅಂದ್ರೆ ಏನಾಯ್ತು, ಇಲ್ಲಿ ಕಾಮನ್ ಪಾಯಿಂಟ್ಸ್ ತುಂಬಾ ಸಿಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನಾಯ್ತು, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಸಿಗ್ತಾ ಇದೆ. ಸೊ ಇಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ ಏನಾಗುತ್ತೆ, ಯುನೀಕ್ ಸೊಲ್ಯೂಷನ್, ಯಾಕಂದ್ರೆ ಕೇವಲ ಒಂದೇ ಒಂದು ಸೊಲ್ಯೂಷನ್ ಸಿಗತ್ತೆ ಮಕ್ಕಳೇ. ಸೊ ಆಗ ಕೋಯಿಫಿಷಿಯಂಟ್ಸ್ ಹೇಗಿರುತ್ತೆ,
A1/A2 ನಾಟ್ ಈಕ್ವಲ್ ಟು B1/B2 ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ ಅಲ್ಲಿ ಸಿ ಏನಾಗುತ್ತೆ ಕರೆಕ್ಟ್ ಆಪ್ಷನ್. A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಕೆಲವೊಂದು ಟೈಮ್ ಅಲ್ಲಿ ಪ್ಯಾರಲಲ್ ಲೈನ್ಸ್ ಗೆ ಹೇಗ್ ಬರುತ್ತೆ ರೇಷಿಯೋಸ್ ಅಂತ ಕೇಳ್ಬೋದು, ಅಥವಾ ಕೋ ಇನ್ಸಿಡೆಂಟ್ ಲೈನ್ ಗೆ ಹೇಗ್ ಬರುತ್ತೆ ರೇಷಿಯೋಸ್, ಕೋಇಫಿಷಿಯಂಟ್ಸ್ ಇನ ರೇಷಿಯೋಸ್ ಹೇಗ್ ಬರುತ್ತೆ ಅನ್ನೋದನ್ನ ಕೇಳ್ಬೋದು ಮಕ್ಕಳೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಲ್ಲಿ. ಓಕೆ, ಸೊ ಈ ರೀತಿಯಾಗೂ ನೀವು ಇದನ್ನ ತಿಳ್ಕೊಂಡಿಟ್ಕೊಳ್ಬೇಕು. ಸೊ ಸೆಕೆಂಡ್ ಕ್ವಶನ್, ಲುಕ್ ಎಟ್ ದಿ ಕ್ವಶನ್ ನಂಬರ್ ಸೆಕೆಂಡ್. ದ ಲೈನ್ ರೆಪ್ರೆಸೆಂಟಿಂಗ್ ದಿ ಈಕ್ವೇಶನ್ 9x plus 3y plus 12 is equal to 0 and 18x plus 6y plus 24 is equal to 0 are A is intersecting lines, B perpendicular to each other, C parallel line, D coincident line. So ಇಲ್ಲಿ ನಮಗೆ ಕೋಎಫಿಷಿಯಂಟ್ಸ್ ಇನ ರೇಷಿಯೋಗಳ ಆಧಾರದ ಮೇಲೆ ನಾವೇನ್ ಹೇಳ್ಬೋದು, ಈ ಎರಡು ಲೈನ್ಸ್ ಕೋಇನ್ಸಿಡೆಂಟ್ ಇದೆಯೋ, ಪ್ಯಾರಲಲ್ ಇದೆಯೋ, ಅಥವಾ ಪರ್ಪೆಂಡಿಕ್ಯುಲರ್ ಇಂಟರ್ಸೆಕ್ಟಿಂಗ್ ಇದೆಯೋ ಅಂತ ಹೇಳ್ಬೋದು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಈಕ್ವೇಶನ್ಸ್ ಗೆ ನಾವು ಕೋಇಫಿಷಿಯಂಟ್ಸ್ ಇನ ರೇಷಿಯೋ ಅನ್ನ ನೋಡಿದ್ರೆ, ಸೊ ನೋಡಿ A1/A2 ಇಸ್ ಈಕ್ವಲ್ ಟು ಏನ್ ಹೇಳಿ 9/18. ಸೊ ಇಸ್ ಈಕ್ವಲ್ ಟು ಏನ್ ಹೇಳಿ 1/2. ಸೊ B1/B2, ಸೊ ದಿಸ್ ಈಸ್ ಈಕ್ವಲ್ ಟು 3/6. So is equal to 1/2. So C1/C2. So this is equal to 12 divided by 24. So is equal to ಏನಾಗುತ್ತೆ 1/2 ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಎಲ್ಲಾ ರೇಷಿಯೋಸ್ ಗಳೇನಾಯ್ತು ಹೇಳಿ ಈಕ್ವಲ್ ಆಯ್ತು. If these all ratios are equal, so then the equations are coincident lines. ಹೇಗ್ ಬರುತ್ತೆ ಲೈನ್ಸ್ ಕೋಇನ್ಸಿಡೆಂಟ್. ಓಕೆ, ಸೊ ಇಲ್ಲಿ ನಮ್ಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಸಿಗತ್ತೆ ಮಕ್ಕಳೇ. ಯಾಕಂದ್ರೆ ಈ ಎರಡು ಲೈನಿಗೆ ಕಾಮನ್ ಪಾಯಿಂಟ್ಸ್ ಏನಿದೆ ಹೇಳಿ, ಇನ್ಫೈನೈಟ್ಲಿ ಮೆನಿ ಕಾಮನ್ ಪಾಯಿಂಟ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಸರಿಯಾದ ಆಪ್ಷನ್ ಯಾವ್ದಾಯ್ತು ಹೇಳಿ, ಡಿ ಕೋಇನ್ಸಿಡೆಂಟ್ ಲೈನ್. ಸೊ ದ ರೇಷಿಯೋಸ್ ಇಸ್ A1/A2 is equal to B1/B2 is equal to ಏನಾಗುತ್ತೆ ಹೇಳಿ C1/C2 ಆಗತ್ತೆ ಮಕ್ಕಳೇ. ಓಕೆ, look at the question number 3. The pair of linear equations 2x minus 5y plus 4 is equal to 0 and 2x plus y minus 8 is equal to 0 has. So diagram ನೋಡಿ, ಗ್ರಾಫ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಎರಡು ಲೀನಿಯರ್ ಈಕ್ವೇಶನ್ಸ್ ಹೇಗೆ ಎಕ್ಸಾಕ್ಟ್ಲಿ 2 ಸೊಲ್ಯೂಷನ್ಸ್ ಬರುತ್ತೋ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೋ, ಯುನಿಕ್ ಸೊಲ್ಯೂಷನ್ ಬರುತ್ತೋ, ಅಥವಾ ನೋ ಸೊಲ್ಯೂಷನ್. ಸೊ ಇಲ್ಲಿ ಯುನಿಕ್ ಸೊಲ್ಯೂಷನ್ ಇದ್ರೆ ಏನಿರುತ್ತೆ ಗ್ರಾಫು, ಓನ್ಲಿ ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಅಂದ್ರೆ ಎರಡು ಲೈನಿಗೂ ಒಂದೇ ಒಂದು ಕಾಮನ್ ಪಾಯಿಂಟ್ ಇದೆ ಅಂತ ಆಯ್ತು. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಸಿಗ್ತಾ ಇದ್ರೆ ಏನಾಗುತ್ತೆ, ಎರಡು ಲೈನ್ಸ್ ಕೋಇನ್ಸಿಡೆಂಟ್ ಆಗುತ್ತೆ. ಯಾಕಂದ್ರೆ ಈ ಎರಡು ಲೈನ್ಗೆ ಇನ್ಫೈನೈಟ್ಲಿ ಮೆನಿ ಕಾಮನ್ ಪಾಯಿಂಟ್ ಸಿಗ್ತಾ ಇರುತ್ತೆ. ಸೊ ಅದೇ ನೋ ಸೊಲ್ಯೂಷನ್ಸ್ ಇದ್ರೆ ಏನಾಗುತ್ತೆ ಹೇಳಿ, ಎರಡು ಲೈನ್ಸ್ ಪ್ಯಾರಲಲ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಏನ್ ಹೇಳ್ತಾ ಇದೆ ನಮ್ಗೆ ಡಯಾಗ್ರಾಮು, ಓನ್ಲಿ ಯುನೀಕ್ ಸೊಲ್ಯೂಷನ್, ಓನ್ಲಿ ಒಂದೇ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವ್ದಾಗತ್ತೆ ಹೇಳಿ, ಸಿ ಆಗತ್ತೆ ಮಕ್ಕಳೇ, ಯುನೀಕ್ ಸೊಲ್ಯೂಷನ್. ಓಕೆ, look at the question number 4. Look at the question number 4. If the lines represented by the pair of linear equations x plus 2y is equal to 3 and 2x plus 4y is equal to k are coincident, then the value of k is. So ಇಲ್ಲಿ coincident ಅಂದ್ರೆ ಏನಾಯ್ತು, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಸಿಗುತ್ತೆ. ಹಾಗಾದ್ರೆ ಇದರ ಕೋಇಫಿಷಿಯಂಟ್ಸ್ ಇನ ರೇಷಿಯೋಸ್ ಹೇಗಿರುತ್ತೆ, A1/A2 is equal to B1/B2 is equal to ಏನಾಗುತ್ತೆ ಹೇಳಿ, C1/C2 ಇರುತ್ತೆ ಅಲ್ವಾ.
ಸೊ ದ ಗಿವನ್ ಈಕ್ವೇಶನ್ ಕಂಪೇರಿಂಗ್ ದಿ ಕೋಎಫಿಷಿಯಂಟ್ಸ್. ಸೊ ಏನಾಗುತ್ತೆ, a1 is 1 divided by 2 is equal to b1 is 2 divided by b2 is 4 is equal to c1 is 3 minus 3 ಅಲ್ವಾ. ಸೊ ಇಲ್ಲಿ ಈ ಕೊಟ್ಟಿರುವ ಈಕ್ವೇಶನ್ ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಬೇಕು ನೋಡಿ. ಎಕ್ಸ್ a1 x plus b1y plus c1. ಸೊ x plus 2y minus 3. ಓಕೆ, ಸೊ ಇಲ್ಲಿ ನಿಮ್ಗೆ ಸೈನ್ಸ್ ಕನ್ಫ್ಯೂಸ್ ಆಗ್ತಾ ಇರತ್ತೆ. ಸೊ ಹಾಗಾಗಿ ಫಸ್ಟ್ ನೀವು ಏನ್ ಮಾಡ್ಬೇಕು, ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ವೋ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಸೊ ಇಲ್ಲಿ -3 ಡಿವೈಡೆಡ್ ಬೈ ಏನ್ ಹೇಳಿ c2 ಮೈನಸ್ k ಆಗತ್ತೆ. ಸೊ ಇಲ್ಲಿ ನಾವು k ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ 1/2. ಸೊ ಇಸ್ ಈಕ್ವಲ್ ಟು 2/4. ದಿಸ್ ಇಸ್ ಈಕ್ವಲ್ ಟು 1/2. ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ಸ್. ಸೊ 3/k. ಸೊ ಇಲ್ಲಿ a1 by a2 equal to b1 by b2 is equal to c1 by c2 ಇರೋದ್ರಿಂದ ಸೊ ನಮ್ಗೆ ಇಲ್ಲಿ k ವ್ಯಾಲ್ಯೂ ಬೇಕು. ಸೊ ಹಾಗಾಗಿ ಯಾವ್ದಾದ್ರೂ ಎರಡು ರೇಷಿಯೋಸ್ ಅನ್ನ ಕಂಪೇರ್ ಮಾಡೋಣ ಮಕ್ಕಳೇ. ಸೊ ಇಲ್ಲಿ ಫಸ್ಟ್ a1 by a2 is equal to c1 by c2 ಆದ್ರೂ ಮಾಡಿ, b1 by b2 is equal to c1 by c2 ಆದ್ರೂ ಮಾಡಿ ಮಕ್ಕಳೇ, ನಮ್ಗೆ k ವ್ಯಾಲ್ಯೂ ಸಿಗತ್ತೆ. ಸೊ ಬೈ ಕಂಪೇರಿಂಗ್ ದಿ ರೇಷಿಯೋಸ್ a1 by a2 is equal to c1 by c2. So here a1 by a2 is 1/2 is equal to 3/k. So here k is equal to 3 2s are 6. Okay, ಹಾಗಾದ್ರೆ ಇಲ್ಲಿ k ವ್ಯಾಲ್ಯೂ ಏನಾಗುತ್ತೆ ಹೇಳಿ 6 ಬರುತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಬಿ ಏನಾಗುತ್ತೆ ಹೇಳಿ ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಕೆಲವೊಂದು ಟೈಮ್ ಅಲ್ಲಿ ಕೋಇನ್ಸಿಡೆಂಟ್ ಲೈನ್, ಇಂಟರ್ಸೆಕ್ಟಿಂಗ್ ಲೈನ್ ಆಗಿದ್ರೆ ವಾಟ್ ಆರ್ ದಿ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ಬೋದು. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ ಮಕ್ಕಳೇ. Okay, look at the question number 5. How many solutions does the pair of linear equations in two variables have if they are inconsistent? Okay, so ಇಲ್ಲಿ ಕಂಡೀಷನ್ಸ್ ಆಫ್ ಸಿಸ್ಟಮ್ ಸಾಲ್ಯುಬಿಲಿಟಿ ಹೇಗಿರ್ಬೇಕು, ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್ ಈ ರೀತಿಯಲ್ಲಿ ಇರತ್ತೆ. ಸೊ ಯಾವಾಗ ಇನ್ಕನ್ಸಿಸ್ಟೆಂಟ್ ಆಗತ್ತೆ, ಸೊ ಇಲ್ಲಿ ನೀವು lines, the equations are those that represent parallel lines. So ಯಾವಾಗ ಗ್ರಾಫ್ಸ್ ನಮ್ಗೆ ಪ್ಯಾರಲಲ್ ಲೈನ್ಸ್ ಅನ್ನ ತೋರ್ಸತ್ತೋ ಸೊ ಆಗ ಏನಾಗತ್ತೆ, ಲೈನ್ ಏನಾಗತ್ತೆ ಇಂಟರ್ಸೆಕ್ಟ್ ಆಗೋದೇ ಇಲ್ಲ ಅಲ್ವಾ. ಸೊ ಇಲ್ಲಿ ನೋಡಿ ಪ್ಯಾರಲಲ್ ಲೈನ್ಸ್ ಯಾವಾಗ ಬರತ್ತೋ ಸೊ ಆಗ ಈ ಪ್ಯಾರಲಲ್ ಲೈನ್ಸ್ ಏನಾಗತ್ತೆ ನೆವರ್ ಇಂಟರ್ಸೆಕ್ಟ್. ಸೊ ವಿಚ್ ಮೀನ್ಸ್ ದರ್ ಈಸ್ ನೋ ಸೊಲ್ಯೂಷನ್. ಯಾಕಂದ್ರೆ ಈ ಎರಡು ಲೈನ್ ಅಲ್ಲಿ ನಮ್ಗೆ ಕಾಮನ್ ಪಾಯಿಂಟ್ ಸಿಗ್ತಾ ಇಲ್ಲ, ಹಾಗಾಗಿ ಇಲ್ಲಿ ನಮ್ಗೆ ಯಾವುದೇ ರೀತಿಯ ಸೊಲ್ಯೂಷನ್ ಸಿಗೋದಿಲ್ಲ ಮಕ್ಕಳೇ. ಸೊ ಕಾಮನ್ ಪಾಯಿಂಟ್ ಸಿಗೋದಿಲ್ಲ. ಓಕೆ, ಸೊ ಆಗ ಏನ್ ಹೇಳ್ತೇವೆ ನಾವು, ಈ ಈಕ್ವೇಶನ್ ಅನ್ನ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ದೇ ಆರ್ ಇನ್ಕನ್ಸಿಸ್ಟೆಂಟ್. ಆಗ ಏನ್ ಹೇಳ್ಬೋದು, ದ ಈಕ್ವೇಶನ್ಸ್ ಹ್ಯಾಸ್ ನೋ ಸೊಲ್ಯೂಷನ್. ಓಕೆ, ಯಾವಾಗ ಎರಡು ಲೈನ್ಸ್ ಪ್ಯಾರಲಲ್ ಆದಾಗ ಸೊಲ್ಯೂಷನ್ಸ್ ಏನಾಗುತ್ತೆ, we don't have solutions. So then they have inconsistent. Okay, so ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ ಹೇಳಿ, pair of linear equations has no solution. Look at the question number 6. Half the perimeter of a rectangular garden whose length is 4 meters more than its width is 36 meters. Find the dimensions of the garden. So ಇಲ್ಲಿ ನಮ್ಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಈಕ್ವೇಶನ್ ರೂಪದಲ್ಲಿ
ಬರ್ಕೊಳ್ಬೇಕು ಫಸ್ಟ್. ಓಕೆ, ಸೊ ಈಗ ನಾವು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಹಾಫ್ ದಿ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಎಷ್ಟಿದೆ, 36 ಮೀಟರ್ ಇದೆ ಅಂತೆ. ಸೊ ಅದರ ಲೆಂತ್ ಹೇಗಿದೆ, 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಲೆಂತ್ ಅನ್ನ ಎಲ್, ವಿಡ್ತ್ ಅನ್ನ ಡಬ್ಲ್ಯೂ ಅಂತ ತಗೊಳ್ಳೋಣ. ಆರ್ ನೀವು ಲೆಂತ್ ಅನ್ನ ಎಕ್ಸ್ ಅಂತ ಬೇಕಾದ್ರೂ ಇಟ್ಕೋಬಹುದು, ವಿಡ್ತ್ ಅನ್ನ ವೈ ಅಂತ ಬೇಕಾದ್ರೂ ಇಟ್ಕೋಬಹುದು ಮಕ್ಳೆ. ಸೊ ವೇರಿಯೇಬಲ್. ಓಕೆ, ಸೊ ನಮ್ಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ, ಎಷ್ಟು ಲೆಂತ್ ಇದೆ ಎಷ್ಟು ವಿಡ್ತ್ ಇದೆ ಅನ್ನೋದು ಗೊತ್ತಿಲ್ಲ ಮಕ್ಳೆ. ಸೊ ಹಾಗಾಗಿ ಲೆಟ್ ಎಲ್ ಬಿ ದಿ ಲೆಂತ್. ಓಕೆ, ಸೊ ಲೆಂತ್ is L and width is W. ಸೊ ಇಲ್ಲಿ ಹೇಗಿದೆ ಲೆಂತ್ ಮತ್ತೆ ವಿಡ್ತ್ ಗಳು ಹೇಗಿದೆ, ಅಕಾರ್ಡಿಂಗ್ ಟು ದಿ ಪ್ರಾಬ್ಲಮ್. ಸೊ ದ ಲೆಂತ್ ಈಸ್ 4 times more than ದಿ ವಿಡ್ತ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಂತ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಲೆಂತ್ ಅನ್ನ ನೀವು ಲೆಫ್ಟ್ ಸೈಡ್ ತಗೋಬೇಕು. ಸೊ ಇಲ್ಲೇ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರೋದು. ಸೊ ಹೇಗೆ ಇದನ್ನ ಎಕ್ಸ್ಪ್ರೆಸ್ ಮಾಡಿದಾರೋ ಅದೇ ರೀತಿಯಲ್ಲಿ ನೀವು ಇದನ್ನ ಈಕ್ವೇಶನ್ ರೂಪದಲ್ಲಿ ಬರಿಬೇಕು ಮಕ್ಕಳೇ. ಸೊ ಲೆಂತ್ ಹೇಗಿದೆ, 4 times 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಲ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಡಬ್ಲ್ಯೂ ಪ್ಲಸ್ 4 ಬಂದಿದೆ. ಓಕೆ, ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸೊ ಇಲ್ಲಿ ಮತ್ತಿನ್ನೇನ್ ಕೊಟ್ಟಿದ್ದಾರೆ, ಹಾಫ್ ದಿ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಏನಿದೆ 36 ಮೀಟರ್ ಇದೆ. ಅಂದ್ರೆ ನಿಮ್ಗೆ ಇಲ್ಲಿ ಪೆರಿಮೀಟರ್ ಆಫ್ ದಿ ಗಾರ್ಡನ್ ಬೇಕು. ಸೊ ಹಾಗಾದ್ರೆ ಈ ಪೆರಿಮೀಟರ್ ಗಾರ್ಡನ್ ಯಾವ ಶೇಪ್ ಅಲ್ಲಿ ಇದೆ, ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಇದೆ. ಅಂದ್ರೆ ಏನಾಗುತ್ತೆ, ನೀವು ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್. ಸೊ ಇದನ್ನ ಈ ಒಂದು ಫಾರ್ಮುಲಾವನ್ನ ನೆನ್ಪು ಮಾಡ್ಕೊಳ್ಬೇಕು. ಸೊ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಪಿ ಇಸ್ ಈಕ್ವಲ್ ಟು ಏನ್ ಹೇಳಿ, 2 times L plus W. ಸೊ ಹೇಗಿದೆ ಇದು, ಹಾಫ್ ದಿ ವಿಡ್ತ್, ಹಾಫ್ ದಿ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗ್ಯುಲರ್ 36 ಮೀಟರ್ ಇದೆ ಅಂತ ಇದ್ದಾರೆ. ಸೊ ಹಾಗಾಗಿ ಪಿ ಬೈ 2 ಎಷ್ಟಿದೆ, 36 ಮೀಟರ್. ಓಕೆ, ಸೊ ಇದು ಒಂದು ಸ್ಟೇಟ್ಮೆಂಟ್. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಸೊ ಹಿಯರ್ ಪಿ ಇಸ್ 2 times L plus W divided by 2. So is equal to 36. So 2 ones are 2 ones are. So L plus W is equal to 36. Okay. So ಈಗ ನಾವು L is equal to W plus 4 ಅಂತ ಹೇಳಿದ್ದೇವೆ equation 1 ಅಲ್ಲಿ. So ಈ L ಅನ್ನ equation 1 ಅನ್ನ ನಾವು ಈ equation 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಏನಾಗುತ್ತೆ, L plus W is equal to 36. So here L is W plus 4. ಯಾಕಂದ್ರೆ ಲೆಂತ್ ಹೇಗಿದೆ ಅಂತೆ, 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ W is equal to 36. Okay. So here W plus W is 2W plus 4 is equal to 36. So 2W is equal to 36 minus 4. So ಎರಡು ಕಡೆ ನೀವು -4 ಇಂದ ಸಬ್ಸ್ಟ್ರಾಕ್ಟ್ ಮಾಡಬಹುದು, ಅಥವಾ ನೀವು 2W is equal to, ಸೊ 2W ಜೊತೆ ಇರುವ 4 ಏನಾಗುತ್ತೆ, ರೈಟ್ ಸೈಡ್ ಹೋದಾಗ ಪ್ಲಸ್ ಇದು ಏನಾಗುತ್ತೆ, ಮೈನಸ್ ಆಗುತ್ತೆ ಮಕ್ಕಳೇ. ಸೊ ಇದೇನಾಯ್ತು, 2W is equal to 36 minus 4 is 32. So W is equal to 32 divided by 2. So 2 ones are 2 16s. So W is equal to 16. Okay. ಹಾಗಾದ್ರೆ ವಿಡ್ತ್ ಎಷ್ಟು ಬಂದಿದೆ, 16 ಅಲ್ವಾ. ಸೊ ಈಗ ಲೆಂತ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಲೆಂತ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಈ W ಅನ್ನ ನಾವು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ W ಬ್ಯಾಕ್ ಇನ್ ಟು ದಿ ಫಸ್ಟ್ ಈಕ್ವೇಶನ್. ಸೊ ದಿಸ್ ಇಸ್ L is equal to W plus 4. First equation, substitute the value W. So L is equal to 16 plus 4. So L is equal to ಏನಾಗುತ್ತೆ, 20 meter. Okay, so ಇದು meter. So the answer ಏನಾಗುತ್ತೆ ಹೇಳಿ, the dimension of the
garden are lengths of 20 meter and width of 60 meter ಆಗತ್ತೆ ಮಕ್ಕಳೇ. ಓಕೆ, ಸೊ ಮುಖ್ಯವಾಗಿ ನೀವು ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಈಕ್ವೇಶನ್ ರೂಪದಲ್ಲಿ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಇಲ್ಲೇ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. Look at the question number 7. If the lines represented by the equations x plus 2y minus 4 is equal to 0 and ax plus by minus 12 is equal to 0 are coincident, then find the value of a and b. So ಇಲ್ಲಿ ಎರಡು ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ, ಕೋಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೋಇನ್ಸಿಡೆಂಟ್ ಅಂದಿದೆ, ನಿಮ್ಗೆ ಫಸ್ಟ್ ಗ್ರಾಫ್ ನೆನಪಾಗ್ಬೇಕು. ಹೇಗಿರುತ್ತೆ ಕೋಇನ್ಸಿಡೆಂಟ್? ಈ ರೀತಿ ಇರುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಸಿಗತ್ತೆ. ಅಂದ್ರೆ ಕಾಮನ್ ಪಾಯಿಂಟ್ಸ್ ಸಿಕ್ಕಾಪಟ್ಟೆ ಇದೆ, ಹಾಗಾಗಿ ಮೆನಿ ಸೊಲ್ಯೂಷನ್ಸ್. ಹಾಗಾದ್ರೆ ಇದರ ಕೋಇಫಿಷಿಯಂಟ್ಸ್ ಇನ ರೇಷಿಯೋಸ್ ಹೇಗಿರುತ್ತೆ? a1 by a2 is equal to b1 by b2 is equal to c1 by c2 ಇರುತ್ತೆ. ಓಕೆ, ಸೊ ಈಗ ನಮ್ಗೆ ಎರಡು ಈಕ್ವೇಶನ್ ಇನ ಕೋಇಫಿಷಿಯಂಟ್ಸ್ ಗೊತ್ತಿದೆ. ಸೊ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ, ಕಂಪೇರ್ ಮಾಡೋಣ. ಸೊ ಏನಾಯ್ತು? a1 is 1 divided by a2 is a is equal to b1 is 2 divided by b2 is b is equal to c1 is minus 4 divided by c2 is minus 12. Okay, so here c1 by c2 ಅನ್ನ ಸಿಂಪ್ಲಿಫೈ ಮಾಡ್ಬೋದು, ಡಿವೈಡ್ ಆಗತ್ತಲ್ವಾ? ಸೊ 1 by a is equal to 2 by b is equal to, so minus minus plus 4 1s are 4 3s are 12. ಸೊ ಏನ್ ಬರಿಬಹುದು ನಾನು? 1 divided by 3 ಅಲ್ವಾ? ಸೊ ಇಷ್ಟು ಸಿಂಪ್ಲಿಫೈ ಮಾಡಿದ್ದೇನೆ. ಸೊ ಈಗ ನನಗೆ ಎ ಮತ್ತು ಬಿ ವ್ಯಾಲ್ಯೂ ಬೇಕು. ಈಗ ಏನ್ ಮಾಡೋಣ? ಈ a1 by a2 equal to b1 by b2 equal to c1 by c2 ಆಗಿರೋದ್ರಿಂದ ಯಾವ್ದಾದ್ರು ಎರಡು ರೇಷಿಯೋಸ್ ಅನ್ನ ಕಂಪೇರ್ ಮಾಡೋಣ. ಸೊ ಫಸ್ಟ್ ಏನ್ ಮಾಡೋಣ? a1 by a2 is equal to c1 by c2. ಸೊ a1 by a2 is equal to c1 by c2. ಸೊ ಇಲ್ಲಿ a1 by a2 is 1 by a is equal to 1 by 3. So a is equal to ಏನಾಗುತ್ತೆ ಹೇಳಿ? 3. Okay, so the value of a is 3. So next, comparing b1 by b2 is equal to c1 by c2. So b1 by b2 is equal to c1 by c2. ಅದೇ ನಾಟ್ ಈಕ್ವಲ್ ಟು ಇದ್ರೆ ಕಂಪೇರ್ ಮಾಡಕ್ ಆಗ್ತಿತ್ತಾ? ಇಲ್ಲ. ಸೊ ಇಲ್ಲಿ ಕೋಇನ್ಸಿಡೆಂಟ್ ಆಗಿರೋದ್ರಿಂದ ನಾವು a1 by a2 is equal to b1 by b2 is equal to c1 by c2 ಅಂತ ತಗೊಂಡಿದ್ದೇವೆ. ಸೊ ಇಲ್ಲಿ 2 by b is equal to 1 by 3. So b is equal to ಏನಾಗುತ್ತೆ? 3 2s are 6. Okay, so the values are a is equal to 3 and b is equal to 6. Okay, hence the proof. Look at the question number 8. Solve the given pair of linear equations by elimination method. So ಇದನ್ನ every exams ಅಲ್ಲೂ ಕೇಳಿರ್ತಾರೆ ಮಕ್ಕಳೇ. So elimination method, substitution method. Okay, so ಪಕ್ಕಾ ಈ ಕ್ವಶನ್ ಗ್ರಾಫಿಕಲ್ ಮೆಥಡ್. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಸೊ ಎವ್ರಿ ಎಕ್ಸಾಮ್ಸ್ ಅಲ್ಲೂ ಕೊಟ್ಟಿರ್ತಾರೆ. ಸೊ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಸಾಲ್ವ್ this equation. So given equation is 3x minus 5y minus 4 is equal to 0 and 9x is equal to 2y plus 7. So ಇಲ್ಲಿ ನಾವೇನ್ ಮಾಡ್ಬೇಕು? ಈಕ್ವೇಶನ್ ಕೊಟ್ಟಿರುವ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಬೇಕು. ಸೊ ನೋಡಿ 3x minus 5y minus 4 is equal to 0. ಸೊ 9x is equal to ಇದೆ. ಸೊ ಇದನ್ನ ನಾವು ಫಸ್ಟ್ ಏನ್ ಮಾಡೋಣ? ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಸೊ ಏನಾಗುತ್ತೆ? 3x minus 5y is equal to 4. So take this
as equation number 1. Second, 9x minus 2y is equal to 7. ಈಗ ನಾವು ಇಲ್ಲಿ ಎಲಿಮಿನೇಷನ್ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಅಂದ್ರೆ ನಾವು ಒಂದು x ಅನ್ನಾದ್ರೂ ಎಲಿಮಿನೇಟ್ ಮಾಡಬಹುದು, y ಅನ್ನಾದ್ರೂ ಎಲಿಮಿನೇಟ್ ಮಾಡಬೇಕು. ಸೊ y ಅಥವಾ x ಅನ್ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಎರಡೂ ಈಕ್ವೇಶನ್ಸ್ ಅಲ್ಲೂ 9x ಇಲ್ಲಿ 9x ಇದೆ, ಫಸ್ಟ್ ಈಕ್ವೇಶನ್ ಅಲ್ಲೂ 9x ಇರಬೇಕು. ಸೊ ಆಗ ಮಾತ್ರ ನಾವು ಸಬ್ಸ್ಟ್ರಾಕ್ಟ್ ಮಾಡಿ ಎಲಿಮಿನೇಟ್ ಮಾಡಬಹುದು ಮಕ್ಕಳೇ. ಸೊ ಇದನ್ನ ಅಬ್ಸರ್ವ್ ಮಾಡಬೇಕು. ಸೊ ಸಪೋಸ್ ಈ ಎರಡು ಈಕ್ವೇಶನ್ ಅಲ್ಲೂ 3x ಇಲ್ಲಿ 9x ಇದೆ. ಸೊ ಇವುಗಳು ಬೇರೆ ಬೇರೆ ಇದ್ರೆ ಸೊ ಅದನ್ನ ನಾವು ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕು. ಹೇಗೆ? ಸೊ ಇಲ್ಲಿ ನಾವೇನ್ ಮಾಡೋಣ, x ಅನ್ನ ಎಲಿಮಿನೇಟ್ ಮಾಡೋಣ. ಸೊ ಇದನ್ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಈಕ್ವೇಶನ್ ಗೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇದನ್ನ 1 ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ, 9x ಮೈನಸ್ 3 3s are 9, ಎವ್ರಿ ಟರ್ಮಿಗೂ ಮಲ್ಟಿಪ್ಲೈ ಮಾಡಬೇಕು. ಸೊ 9x minus 15y is equal to 12. Okay, so 3 3s are 9x, 3 5s are 15y, 4 3s are 12. Okay, so next equation 1 ಇಂದ ಮಲ್ಟಿಪ್ಲೈ ಆಗಿದೆ. ಸೊ as it is ಹಾಗೆ ಇರುತ್ತೆ. 9x minus 2y is equal to 7. Okay, so now subtract equation 2 from equation 1. ಸೊ ಇಲ್ಲಿಂದ ಅಥವಾ ಇಲ್ಲಿ ಇದನ್ನ ಈಕ್ವೇಶನ್ 2 ಅಂತ ತಗೊಂಡು ಇದನ್ನ ಈಕ್ವೇಶನ್ 3 ಅಂತ 3 and 4 ಅಂತ ತಗೊಂಡ್ರೆ ಸೊ ಇದನ್ನ ಸಬ್ಸ್ಟ್ರಾಕ್ಟ್ ಮಾಡೋಣ. ಸೊ ಡೈರೆಕ್ಟ್ ಆಗಿ ಮಾಡ್ತೇನೆ ಇಲ್ಲಿ. ಸೊ ಸೈನ್ ಚೇಂಜ್ ಆಗುತ್ತೆ, ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲಸ್ ಇದಿದ್ ಮೈನಸ್, ಮೈನಸ್ ಇದಿದ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಇದಿದ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ನೋಡಿ, ಪ್ಲಸ್ 9x ಮೈನಸ್ 9x ಕ್ಯಾನ್ಸಲ್. ಸೊ ಇಲ್ಲಿ ಮೈನಸ್ 15y ಪ್ಲಸ್ 2y, ಸೊ ಮೈನಸ್ 13y is equal to plus 12 minus 7. So ಏನಾಗುತ್ತೆ ಇದು plus 5. Okay, so simplify y. So here y is equal to ಏನಾಗುತ್ತೆ ಹೇಳಿ, minus 5 by 13. Okay, ಸೊ ಇಲ್ಲಿ ನಾವು ಎರಡೂ ಕಡೆ ಈಕ್ವೇಶನ್ ಇಗೂ 13 ಇಂದ ಡಿವೈಡ್ ಮಾಡಿದ್ದೇವೆ. ಸೊ y is equal to ಎಷ್ಟು ಬಂದಿದೆ, minus 5 by 13 ಬಂದಿದೆ. ಸೊ ಈ ಒಂದು y ವ್ಯಾಲ್ಯೂ ಅನ್ನ ನಾವು ಈಕ್ವೇಶನ್ 1 ಅಥವಾ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ x ವ್ಯಾಲ್ಯೂ ಸಿಗತ್ತೆ ಮಕ್ಕಳೇ. ಓಕೆ, ಸೊ ಈಗ ನಾನು y ಅನ್ನ ಏನ್ ಮಾಡ್ತಾ ಇದ್ದೇನೆ, ಸಬ್ಸ್ಟಿಟ್ಯೂಟ್ y ಇನ್ ಈಕ್ವೇಶನ್ 1. ಸೊ ಏನಾಗುತ್ತೆ, 3x minus 5 into minus 5 by 13 is equal to 4. So 3x minus minus plus, so negative sign ಇದ್ದಾಗ bracket ಹಾಕೊಳ್ಳಿ. So minus minus plus 5 5s are 25 divided by 13 is equal to 4. Okay, so next page ಅಲ್ಲಿ ತಗೊಳ್ತೇನೆ. So 3x plus 25 by 30 is equal to 4. Okay, so like terms ಅನ್ನ separate ಮಾಡಿದಾಗ 3x is equal to 4 minus 25 divided by 13 ಆಗುತ್ತೆ. ಸೊ ಇಲ್ಲಿ ಏನಾಯ್ತು, ಭಾಗಲಬ್ಧ ಅಂದ್ರೆ ಸಾರಿ ರ್ಯಾಷನಲ್ ನಂಬರ್ ಅಲ್ಲಿ ಸೊ ಏನಾಗಿರುತ್ತೆ, ಡಿನೋಮಿನೇಟರ್ ಬೇರೆ ಬೇರೆ ಇದ್ದಾಗ ನೀವು LCM ತೆಗೆದು ಇದನ್ನ ಸೇವ್ ಮಾಡ್ಕೋತೀರಲ್ವಾ. ಸೊ ಹಾಗೆ ಕಾಮನ್ ಆಗಿ ರ್ಯಾಷನಲ್ ನಂಬರ್ಸ್ ಅನ್ನ ಆಡ್ ಮಾಡೋದು. ಸೊ 3x is equal to ಏನ್ ಹೇಳಿ, 13 is LCM. So here 4 13 is 52 minus 25. So 3x is equal to 52 minus 25 is 27 divided by 13. So x is equal to ಏನಾಗುತ್ತೆ, 27 divided by 13. ಸೊ ಇಲ್ಲಿ 3 ಜೊತೆ x ಜೊತೆ ಇರುವ 3 ಏನಾಯ್ತು, ರೈಟ್ ಸೈಡ್ ಬಂದಾಗ ಮಲ್ಟಿಪ್ಲೈ ಇದ್ದೇನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಇಂಟು 3. ಸೊ 3 1s are 3, 3 9s are 27. So x is equal to ಏನ್ ಹೇಳಿ, 9 by 13. Okay, so the solutions to this system of equation is x is equal to 9 by 13 and y is equal to minus 5 by 13. Okay,
ಸೊ ಎಲಿಮಿನೇಷನ್ ಮೆಥಡ್. ಓಕೆ, ಸೊ ಇಲ್ಲಿ ನೀವು ಬೇರೆ ಬೇರೆ ಈಕ್ವೇಶನ್ಸ್ ಅನ್ನ ತಗೊಂಡು ಟ್ರೈ ಮಾಡ್ಬೇಕು, ವರ್ಕ್ಔಟ್ ಮಾಡ್ಬೇಕು ಮಕ್ಕಳೇ. ಓಕೆ, ಸೊ ಇದು ಡೆಫಿನೆಟ್ಲಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳಿರ್ತಾರೆ ನಿಮ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 9. Solve the given equation substitution method. Okay, so pair of linear equations by substitution method. So ಇಲ್ಲಿ 3x minus y is equal to 3 and x minus 3y is equal to 9. So ಇಲ್ಲಿ ನಾವು substitution method ಅಲ್ಲಿ x ಅನ್ನಾದ್ರೂ ಸಪರೇಟ್ ಮಾಡ್ಕೊಳ್ಬಹುದು, y ಅನ್ನಾದ್ರೂ ಸಪರೇಟ್ ಮಾಡ್ಕೊಳ್ಬಹುದು ಮಕ್ಕಳೇ. ಸೊ ಫ್ರಮ್ ಈಕ್ವೇಶನ್ 1 ಅಥವಾ ಈಕ್ವೇಶನ್ 2 ಇಂದ. ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ತೇನೆ, ಸೆಕೆಂಡ್. ಸೊ ಇದನ್ನ ಫಸ್ಟ್ ಈಕ್ವೇಶನ್, ದಿಸ್ ಇಸ್ ಸೆಕೆಂಡ್. ಓಕೆ, ಸೊ ಇನ್ ಸೆಕೆಂಡ್ ಈಕ್ವೇಶನ್ x minus 3y is equal to 9. ಸೊ ಇಲ್ಲಿ ನಾನೇನ್ ಮಾಡ್ತೇನೆ, x ಅನ್ನ ಸಪರೇಟ್ ಮಾಡ್ತಾ ಇದ್ದೇನೆ. ಓಕೆ, ಸೊ x is equal to ಏನಾಗುತ್ತೆ, 9 ಪ್ಲಸ್ 3y. ಓಕೆ, ಸೊ ಇಲ್ಲಿ x ಅನ್ನ ಸಪರೇಟ್ ಮಾಡಿದ್ದೇನೆ. ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 3. ಸೊ ಈಗ ನೀವು ಈ x ವ್ಯಾಲ್ಯೂ ಅನ್ನ ಈಕ್ವೇಶನ್ 1 ಆರ್ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಟ್. ಓಕೆ, ಅಲ್ಲಿ ಏನಿತ್ತು, ಎಲಿಮಿನೇಷನ್, ಯಾವ್ದಾದ್ರು ಒಂದನ್ನ ತೆಗೆದು ಹಾಕೋದು ಅಲ್ವಾ. ಸೊ ಎರಡು ಈಕ್ವೇಶನ್ ಅಲ್ಲಿ x ಅಥವಾ y ಅನ್ನ ಸಮ ಮಾಡಿಕೊಂಡು ಅದರಲ್ಲಿ ಯಾವ್ದಾದ್ರು ಒಂದನ್ನ ಎಲಿಮಿನೇಟ್ ಮಾಡಬೇಕು, ಅದು ಎಲಿಮಿನೇಷನ್ ಮೆಥಡ್. ಸೊ ಇಲ್ಲಿ x ಅನ್ನ ಸಪರೇಟ್ ಮಾಡಿ ಆ x ಅನ್ನ ಈಕ್ವೇಶನ್ 1 ಆರ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಓಕೆ, ಸೊ ದಿಸ್ ಇಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಈಗ ನಾನೇನ್ ಮಾಡ್ತೇನೆ, ಈ x ಅನ್ನ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಏನಾಗುತ್ತೆ, ಸೊ 3x minus y is equal to 3. So this is equation number 1. Substitute x in equation 1. So ಏನಾಗುತ್ತೆ, 3, here x is 9 plus 3y minus y is equal to 3. So here 9 3s are 27, 3 3s are 9 into y. So this is plus minus y is equal to 3. So here like terms 9y ಮತ್ತು y ಇದೆ. So 27 plus 9 plus 9y minus y is plus 8y is equal to 3. So 8y is equal to 3 minus 27. So 8y is equal to ಏನಾಗುತ್ತೆ, 3 minus 27 is minus 24. So bigger number ಗೆ ನೆಗೆಟಿವ್ ಸೈನ್ ಇದೆ. ಓಕೆ, ಸೊ ಹಾಗಾಗಿ minus 24. So y is equal to ಏನಾಗುತ್ತೆ, minus 24 divided by 8. 8 ones are 8 3s are. So y is equal to ಏನಾಗುತ್ತೆ, minus 3. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದ್ದೇವೆ, x ನ ಜಾಗದಲ್ಲಿ ವ್ಯಾಲ್ಯೂಸ್ ಅನ್ನ ಹಾಕಿ y ಅನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಸೊ y ಎಷ್ಟು ಸಿಕ್ಕಿದೆ, minus 3. ಸೊ ಈಗ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ y ಬ್ಯಾಕ್ ಇಂಟು ದಿ ಎಕ್ಸ್ಪ್ರೆಷನ್ ಫಾರ್ y. ಸೊ ಇಲ್ಲಿ x ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ಏನಾಗುತ್ತೆ, x is equal to 9 plus 3y. So x is equal to 9 plus 3 into minus 3. So x is equal to 9 plus minus minus 3 3s are 9. So x is equal to ಏನು ಹೇಳಿ, 9 minus 9 is 0. So x is equal to 0. So the values, the solution to the system of equation is x is equal to 0 and y is equal to minus 3. ಓಕೆ, ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನೀವು ಸೊಲ್ಯೂಷನ್ ಅನ್ನ ನೋಡ್ಕೊಳ್ಬೇಕು. ಸೊ ಬೇರೆ ಲೀನಿಯರ್ ಈಕ್ವೇಶನ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅನ್ನ ತಗೊಂಡು ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಯೂಸ್ ಮಾಡಿ ಸೊಲ್ಯೂಷನ್ ಅನ್ನ ಕಂಡು ಹಿಡ್ಕೊಳ್ಬೇಕು ಮಕ್ಕಳೇ. ಓಕೆ, ಸೊ ಈ ರೀತಿಯಲ್ಲೂ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ.
look at the question number 10. The large of two supplementary angles exceeds the smaller by 18 degrees. Find them. So ಇಲ್ಲಿ supplementary angles ಕೊಟ್ಟಿದ್ದಾರೆ. ಹಾಗೆ large of two angles ಹೇಗಿದೆ ಅಂತೆ, ದೊಡ್ಡ ಆಂಗಲ್ ಹೇಗಿದೆ ಅಂತೆ, exceeds the smaller angle by 18 degree ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಗೊತ್ತಿದೆ ನಮ್ಗೆ. ಸೊ ಈಗ ನಾವು ಈ ಸ್ಟೇಟ್ಮೆಂಟ್ ಗೆ ತಕ್ಕ ಹಾಗೆ ಈಕ್ವೇಶನ್ ಅನ್ನ ಫಾರ್ಮ್ ಮಾಡಬೇಕು. ಓಕೆ, ಸೊ ಈ ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿ ಏನ್ ಹೇಳ್ತಾ ಇದೆ, ಸಪ್ಲಿಮೆಂಟರಿ ಆಂಗಲ್ಸ್ ಹೇಗಿರುತ್ತೆ, ಸಪ್ಲಿಮೆಂಟರಿ ಆಂಗಲ್ಸ್ ಇನ ಸಮ್ ಏನಿರುತ್ತೆ, ಯಾವಾಗ್ಲೂ 180 ಡಿಗ್ರಿ ಇರತ್ತೆ ಮಕ್ಕಳೇ. ಸೊ ಇದನ್ನ ನೀವು ಲೋವರ್ ಕ್ಲಾಸಸ್ ಅಲ್ಲಿ ಕಲ್ತಿರುವಂತಹ ಬೇಸಿಕ್ಸ್ ಅಂಶಗಳು ಮಕ್ಕಳೇ. ಸೊ ಇಲ್ಲಿ ಹಾಗಾದ್ರೆ ನಾವು ಎಕ್ಸ್ ಪ್ಲಸ್ ವೈ is equal to 180 degree ಅಂತ ಬರೀತೇನೆ. So let two supplementary angles be x and y ಅಂತ ತಗೊಳ್ಳೋಣ. Okay, so where x is the larger angle, y is the smaller angle. Okay, so ನಾವಿಲ್ಲಿ x ಅನ್ನ larger angle ಆಗಿ ತಗೊಳ್ಳೋಣ and y is the smaller angle. ಓಕೆ, ಸೊ ಹೇಗಿದೆ, ಈ ಎರಡು ಸ್ಮಾಲರ್ ಮತ್ತು ಲಾರ್ಜರ್ ಆಂಗಲ್ ಇನ ಸಮ್ 180 ಡಿಗ್ರಿ ಇದೆ. ಯಾಕಂದ್ರೆ ಈ ಎರಡು ಆಂಗಲ್ಸ್ ಸಪ್ಲಿಮೆಂಟರಿ ಆಂಗಲ್ಸ್ ಆಗಿದೆ. ಓಕೆ, ಸೊ ಹಾಗಾಗಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸೊ ದ ಪ್ರಾಬ್ಲಮ್ ಸ್ಟೇಟ್ ದಟ್ ದಿ ಲಾರ್ಜರ್ ಆಂಗಲ್ ಹೇಗಾಗ್ತಾ ಇದೆ, ಎಕ್ಸೀಡ್ಸ್ ದಿ ಸ್ಮಾಲರ್ ಆಂಗಲ್ ಬೈ 18. ಸೊ ಇಲ್ಲಿ ನಾವು ಲಾರ್ಜರ್ ಆಂಗಲ್ ಹೇಗಿದೆ, ಲಾರ್ಜರ್ ಆಂಗಲ್ ಇನ ಬಗ್ಗೆ ಹೇಳ್ತಾ ಇದ್ದೇವೆ. ಸೊ ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಸ್ಮಾಲರ್ ಆಂಗಲ್ exceeds the smaller angle by 18 degree. So take this as equation number 2. Okay, so now substitute the values and equation anna form ಮಾಡಬಹುದು ಈಗ. So ಇಲ್ಲಿ ನೋಡಿ, from this equation 1, x plus y is equal to 180 degree. So here substitute x into the equation 1. So ಏನಾಗುತ್ತೆ, x plus y is equal to 180 degree. So here x is y plus 18. Y plus 18 degree. Okay. Plus y is equal to 180 degree. Okay. So here y plus 18 degree plus 5. Y plus y is 2y plus 18 degree is equal to 180 degree. So 2y is equal to 180 degree minus 18 degree. So 2y is equal to 180 degree minus 18 is 162. So y is equal to ಏನಾಗುತ್ತೆ, 162 divided by 2. So 2 ones are 2 8s are 16, 2 ones are 2. So y is equal to ಏನು ಬಂದಿದೆ, 81 degree ಬಂದಿದೆ ಮಕ್ಕಳೇ. ಓಕೆ, ಸೊ ಈಗ ನಾವು ಸಾಲ್ವ್ ಫಾರ್ x. ಸೊ x ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ ಯೂಸ್ ದಿ ವ್ಯಾಲ್ಯೂ ಆಫ್ x ಟು ಫೈಂಡ್. So here x is equal to y plus 18 degree. So here x is equal to y is 81 degree plus 18 degree. So is equal to x is equal to ಏನಾಗುತ್ತೆ, 81 plus 18 is 99 degree. So the two angles are are 99 degree and 81 degree ಆಗುತ್ತೆ. ಓಕೆ,
ಸೊ ಸ್ಮಾಲರ್ ಆಂಗಲ್ ಮತ್ತು ಬಿಗ್ಗರ್ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಇಲ್ಲಿ ನಾನು ಇವ್ರೇನ್ ಹೇಳಿದಾರೆ ಇಲ್ಲಿ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಈ ಸ್ಮಾಲರ್ ಆಂಗಲ್ ಮತ್ತು ಬಿಗ್ಗರ್ ಆಂಗಲಿನ ಸಮ್ ಯಾವಾಗ್ಲೂ 180 ಡಿಗ್ರಿ ಆಗಿರುತ್ತೆ. ಯಾಕಂದ್ರೆ ಇದು ಸಪ್ಲಿಮೆಂಟರಿ ಆಂಗಲ್ಸ್. ಬೇಕಾದ್ರೆ ಚೆಕ್ ಮಾಡಬಹುದು. 99 ಡಿಗ್ರಿ ಪ್ಲಸ್ 81 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 180 ಡಿಗ್ರಿ ಆಗುತ್ತೆ. ಓಕೆ, ಸೊ ಇದು ಈಕ್ವಲ್ ಆಗುತ್ತೆ. ಸೊ ಹೆನ್ಸ್ ದಿ ಪ್ರೂಫ್. Look at the question number 11. 5 years hence, the age of Jacob will be 3 times that of his son. 5 years ago, Jacob's age was 7 times that of his sons. Find their present age. So here, define the variables. Let the present age of Jacob ನಾವು J ಅಂತ ತಗೊಳ್ಳೋಣ. ಓಕೆ, ಸೊ Jacob's age is J years. ಓಕೆ, ಅಥವಾ X ಅಂತ ಕೂಡ ತಗೊಳ್ಬಹುದು. ಅದೇ ರೀತಿ ಪ್ರೆಸೆಂಟ್ ಏಜ್ ಆಫ್ ಹಿಸ್ ಸನ್. ಸೊ ಹಿಸ್ ಸನ್ಸ್ ಏಜ್ S years, S ಅಂತ ತಗೊಳ್ಳೋಣ. ಓಕೆ, ಸೊ ನಾವು 5 years hence ಅಂದ್ರೆ 5 ವರ್ಷದ ನಂತರ ಏನಾಗತ್ತೆ. 5 ವರ್ಷದ ನಂತರ ಅಂದ್ರೆ ಸೊ ಹೆನ್ಸ್ ನಂತರ ಅಂದ್ರೆ ಏನಾಗುತ್ತೆ 5 years. ಸೊ ಇಲ್ಲೂ ಕೂಡ 5 years ಆಡ್ ಆಗುತ್ತೆ. ಅವನ ಮಗನ ವರ್ಷ ಇಯರಿಗೂ ಕೂಡ 5 years ಆಡ್ ಆಗುತ್ತೆ. ಓಕೆ, ಸೊ 5 years hence ಹೇಗಾಗತ್ತೆ 5 years hence the age of Jacob will be 3 times that of his son. ಹೇಗಿರುತ್ತೆ ಅಂತೆ ಜಾಕೋಬಿನ ಏಜು 5 ವರ್ಷದ ನಂತರ ಹೇಗಿರುತ್ತೆ 3 times that of son's age. Okay, so J plus 5 is equal to 3 into S plus 15. So J minus 3S is equal to 15 minus 5 is 10. So take this as equation number 1. Okay, statement wise ನಾವು equation ರೂಪದಲ್ಲಿ ಹೇಳಿದ್ದೇವೆ ಮಕ್ಕಳೇ. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾ ಇದ್ದಾರೆ. ಏನು 5 years ago ಅಂದ್ರೆ ಏನಾಯ್ತು 5 years ago ಏನಾಗತ್ತೆ 5 ವರ್ಷದ ಹಿಂದೆ. ಸೊ J minus 5 and son's age ಏನ್ ಹೇಳಿ S minus 5. ಸೊ ಹೇಗಿದೆ 5 years ago Jacob's age was 7 times that of his son. So 5 years ago Jacob's age ಹೇಗಿದೆ 5 years ago 7 times that of his sons. Okay, ಈ ರೀತಿಯಾಗಿ ಬರುತ್ತೆ. So simplify this. So J minus 5 is equal to 7S plus minus minus 7 into 5 is 35. So J minus 7S is equal to 35 minus 35 minus 5. So this is equal to, so minus minus plus agbidattalva. So minus 30. So take this as equation number 2. Okay, so ಈಗ ನಮಗೆ 2 ಈಕ್ವೇಶನ್ ಸಿಕ್ಕಿದೆ. ಸೊ ಇಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ಆದ್ರೂ ಯೂಸ್ ಮಾಡಬಹುದು, ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನಾದ್ರೂ ಯೂಸ್ ಮಾಡಬಹುದು. ಯೂಸ್ ಮಾಡಿ ನಾವು ಜಾಕೋಬ್ನ ಮತ್ತು ಅವನ ಮಗನ ಏಜ್ ಅನ್ನ ಫೈಂಡ್ ಔಟ್ ಮಾಡಬಹುದು ಮಕ್ಕಳೇ. ಸೊ ಹಿಯರ್ ಫಸ್ಟ್ ಈಕ್ವೇಶನ್ ಇಸ್ J minus 3S is equal to 10. Second equation is J minus 7S is equal to minus 30. So J minus 7S is equal to minus 30. So take this as equation number 2. So subtract equation 2 from equation 1. Okay, so subtract
equation 2 from equation 1. So ಏನಾಗುತ್ತೆ j minus 3s minus j minus 7s is equal to right hand side anna 10 minus of minus 30. So simplify this, j minus 3s, so plus minus minus j minus minus plus 7s is equal to 10 plus 30 minus minus plus ಆಗುತ್ತೆ. So plus j minus j cancels, minus 3s plus 7s is plus 4s is equal to 40. So s is equal to ಏನಾಗುತ್ತೆ 4 ones are 4 10s are 40. So s is equal to 10 ಆಗುತ್ತೆ. ಹಾಗಾದ್ರೆ sons age ಏನಾಯ್ತು 10. Substitute this s is equal to 10 into the equation 1. So 1 ಗಾದ್ರೂ substitute ಮಾಡಿ, 2 ಆದ್ರೂ substitute ಮಾಡಿ. So ಇಲ್ಲಿ ನಾನು substitute s is equal to 10 into equation 1. So j minus 3 s is 10 is equal to 10. So j minus 30 is equal to 10. So j is equal to 30 plus 10 plus 30. So j is equal to ಏನಾಗುತ್ತೆ 40. Okay. So the present age of Jacob is 40 years and present age of his son's age is 10 years. Okay. 40 years. So hence the proof. So ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಇನ್ನು ಒಂದು ಕ್ವಶನ್ಸ್ ಇದೆ, ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡಿ, ಹಾಗೆ ಅದೇ ಕ್ಲಾಸ್ ಅಲ್ಲಿ ನಾನು ಇನ್ನೊಂದು ಟಾಪಿಕ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ ಮಕ್ಕಳೇ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.